ಭೂ ದಾಖಲೆ ನೀಡೋದಕ್ಕೆ ರೈತನಿಂದ ಲಂಚ ವಸೂಲಿ ಮಾಡಲಾಗಿದೆ. ರೈತನ ಹಣ ವಾಪಸ್ ಕೊಡಿಸಿದ್ದಾರೆ ಉಪವಿಭಾಗಾಧಿಕಾರಿ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ಘಟನೆ ನಡೆದಿರುತ್ತದೆ. ಅಭಿಲೇಖಾಯ ವಿಭಾಗದಲ್ಲಿ ಭೂ ದಾಖಲೆ ಕೇಳಿದ್ದ ರೈತ, ಆದರೆ ಈ ದಾಖಲೆ ಕೊಡೋದಕ್ಕೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಸಿಬ್ಬಂದಿ. ಪ್ರಶಾಂತ್ ದೂರು ನೀಡ್ತಾ ಇದ್ದ ಹಾಗೆ ಕಚೇರಿಗೆ ಎಸಿ ಶ್ರೀನಿವಾಸ್ ಧಾವಿಸಿದ್ದಾರೆ. ರೈತನ ಸಮ್ಮುಖದಲ್ಲೇ ಸಿಬ್ಬಂದಿಗೆ ಕ್ಲಾಸ್ ತಗೊಂಡಿದ್ದಾರೆ, ಆಮೇಲೆ ಡಾಕ್ಯುಮೆಂಟ್ ಕೂಡ ಕೊಡಿಸಿದ್ದಾರೆ. ಬೇಡಿಕೆ ಇಷ್ಟಲ್ಲ ಕೊಟ್ಟಿದ್ರಲ್ಲ, ಒಟ್ಟಿನಲ್ಲಿ ಯಾರಿಗೆ ಕೊಡ್ತಾ ಇದ್ದೀರಿ ದುಡ್ಡು ಕೇಳಿದ್ರೆ ಅವ್ರೇನಾರ ಆಮೇಲೆ ಎಸಿ ಇಸ್ಕೊಬಿಟ್ಟು ನೋಡ್ಬೋದು. ಎಲ್ಲಿ ಹೋಯ್ತು ದುಡ್ಡು ಕೇಳ್ತಾ 1000 ರೂಪಾಯಿ ಯಾರ ಹತ್ರ ಇದೆ? ತಹಶೀಲ್ದಾರ್ ಕೊಡ್ತಿದ್ಯಾ, ನನಗೆ ಕೊಡ್ತಿದ್ಯಾ, ನೀನ್ ಮಾಡ್ಕೊಡ್ತಿದ್ಯಾ? ಹೇಳಪ್ಪ. ಆಮೇಲೆ ನನ್ನ ಅನ್ಕೊಂಡ್ಬಿಡ್ತಾರಲ್ಲ ಅವರು, ಎಲ್ಲಿದೆ 1000 ರೂಪಾಯಿ ಯಾರು ಮಾಡ್ಬೋದು? ಇವ್ರು ಬೇರೆ ಹೇಳಿದ್ರಲ್ಲ, ತಹಶೀಲ್ದಾರ್ ಸಪೋರ್ಟ್ ಮಾಡ್ತಾರೆ. ಹೇಳ್ರಿ ಸರ್, ನೀವು ಕರೆದು ವಿಚಾರ ಒಬ್ಬರಿಗೆ ಮಾತಾಡಕ್ ಬರಲ್ಲ, ಅದು ಮಾತಾಡ್ಬೇಕು, ನಿಗಾ ಇರ್ಬೇಕು. ಇರ್ಲಿ, ಕ್ಷಮೆ ಕೇಳ್ತೀವಿ ಸರ್. ಅದಕ್ಕೆ ನಮ್ಗೆ ಮುಜುಗರ ರೀ. ನೋಡಿ ಎಲ್ಲ ತಹಶೀಲ್ದಾರ್ 11 ಗಂಟೆ ರಾತ್ರಿ ಮನೆಗೆ ಹೋಗಿ ಕೆಲಸ ಮಾಡ್ತೀವಪ್ಪ ನಾವೆಲ್ಲ. ಇಲಾಖೆ ಕೆಲಸ ಬರುತ್ತೆ ಪ್ರಶಾಂತ್. ಇವೆಲ್ಲ ಒಂದು 100 ಫೋನ್ ಮಾಡಿದ್ರೆ ಟಾರ್ಚರ್ ಕೊಟ್ಟಿದ್ದಾರೆ. ಡಿ ಸಿ ಮಾಡಿದ್ರು ಸರ್, ಎಷ್ಟು ಕೊಟ್ಟಿದ್ದೀರಪ್ಪ ನೀವು? ಸರ್, ನಿನ್ನೆ 650 ರೂಪಾಯಿ ಇಟ್ಕೊಂಡಿದ್ರೆ, ಇವತ್ತು 650 ಇಟ್ಕೊಂಡಿದ್ರೆ. ಎಷ್ಟು ಕೊಡ್ಬೇಕು ಮನೆಗೆ? ಸರ್ಕಾರಕ್ಕೆ ಕಮ್ಮಿ ಕೊಡ್ಲಿ. ಏನು ಲಂಚ ಅನ್ಕೊಳ್ಳೋ, ಏನ್ ಅನ್ಕೊಳ್ಳಪ್ಪ ನಾನು? ಏನ್ ಅನ್ಕೊಳ್ಳಿ? ಹೇಳ, ಹೋಗಿ ಮಿಸ್ಟೇಕ್ ತಗೊಂಡಿದ್ದ, ಏನ್ ಮಾಡಿದ್ದೆ? ಅವರೇ ಕೊಟ್ಟರು ತಗೊಂಡೋಗ್ಲೇ. ಎಷ್ಟು 1300 ರೂಪಾಯಿ ಇಸ್ಕೊಂಡಿದ್ರಲ್ಲಪ್ಪ ನಿಮ್ಮ ಹತ್ರ? ಬಿಲ್ ಕೊಟ್ಟಿರ್ಲಿಲ್ಲ. ಸರಿ, ತಗೊಳ್ಳಿ 350 ರೂಪಾಯಿ ಬಿಲ್ ಕೊಟ್ಬಿಡಪ್ಪ ಅವ್ರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.